ನಮಸ್ಕಾರ ಈ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮಂಗಳೂರಲ್ಲಿ ತಲ್ವಾರ್ನಿಂದ ಕೊಚ್ಚಿ ಅಬ್ದುಲ್ ರೆಹಮಾನ್ ಭೀಕರ ಕೊಲೆ ಬಂಟ್ವಾಳ ಸಮೀಪದ ಇರಾಕೋಡಿ ಎಂಬಲ್ಲಿ ಮರಳು ಅನ್ಲೋಡ್ ಮಾಡುವಾಗ ಬರ್ಬರ ದಾಳಿ ಸುಹಾಸ್ ಶೆಟ್ಟಿ ಕೊಲೆಗೆ ಪ್ರತೀಕಾರವಾಗಿ ರೆಹಮಾನ್ ಹತ್ಯೆ ಶಂಕೆ ರೆಹಮಾನ್ ಹತ್ಯೆ ಸುದ್ದಿ ಬೆನ್ನಲ್ಲೇ ಯನಪೋಯ ಆಸ್ಪತ್ರೆಗೆ ಲಗ್ಗೆ ಇಟ್ಟ ನೂರಾರು ಜನ ಹಿಂದೂ ಮುಖಂಡರ ಪ್ರಚೋದನಕಾರಿ ಹೇಳಿಕೆಯಿಂದಲೇ ಕೊಲೆಯಾಗಿದೆ ಅಂತ ಆಕ್ರೋಶ ಹಂತಕರನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹ ರೆಹಮಾನ್ ಹತ್ಯೆ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೇ 30ರವರೆಗೆ ನಿಷೇಧಾಜ್ಞೆ ಹೊರ ಜಿಲ್ಲೆಗಳಿಂದಲೂ ಹೆಚ್ಚುವರಿ ಪೊಲೀಸರ ಬುಲಾವ್ ಆರೋಪಿ ಯಾರೇ ಆದರೂ ಬಂಧಿಸುವಂತೆ ಹೇಳಿದ್ದೇನೆ ಎಂದ ಸಿಎಂ ಸಿದ್ದರಾಮಯ್ಯ ಸುಹಾಸ್ ಹತ್ಯೆ ವೇಳೆ ಮಂಗಳೂರು ಬಂದ್ಗೆ ಕರೆ ನೀಡಿದ್ದ ಶರಣ್ ಪಂಪೇಲ್ ಬಂಧನ ನ್ಯಾಯಾಧೀಶರ ನಿವಾಸಕ್ಕೆ ಹಿಂದೂ ಮುಖಂಡನನ್ನ ಹಾಜರುಪಡಿಸಿದ ಪೊಲೀಸರು ಬಂಧಿಸಿದ ಕೆಲವೇ ಕ್ಷಣಗಳಲ್ಲಿ ಪಂಪೇಲ್ಗೆ ಜಾಮೀನು ಸಿಕ್ಕಿ ಬಿಡುಗಡೆ ಬೇಚಹಳ್ಳಿ ಗಲಭೆ ಪ್ರಕರಣದಿಂದ ಖುಲಾಸೆಗೊಳಿಸುವಂತೆ ಕೋರಿದ್ದವರಿಗೆ ಶಾಕ್ 15 ಆರೋಪಿಗಳು ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿದ ಹೈಕೋರ್ಟ್ ಆರೋಪದಿಂದ ಕೈಬಿಡುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿ ತಿರಸ್ಕರಿಸಿದ ನ್ಯಾಯಾಲಯ ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಅಂತ ನಟ ಕಮಲ್ ಹಾಸನ್ ವಿವಾದ ಬೆಂಗಳೂರಿನಲ್ಲಿ ನಡೆದ ಥಗ್ ಲೈಫ್ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಶಿವಣ್ಣನ ಮುಂದೆಯೇ ಉದ್ದಟತನ ಕಮಲ್ ಹಾಸನ್ ವಿರುದ್ಧ ರಾಜ್ಯಾದ್ಯಂತ ಕನ್ನಡಿಗರ ಆಕ್ರೋಶ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ 100ಕ್ಕೆ ಏರಿಕೆ 24 ಗಂಟೆಯಲ್ಲಿ 36 ಹೊಸ ಕೊರೋನಾ ಪ್ರಕರಣಗಳ ದಾಖಲು 96 ಸೋಂಕಿತರು ಹೋಮ್ ಐಸೋಲೇಷನ್ನಲ್ಲಿದ್ದರೆ 4 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಚಿತ್ರದುರ್ಗದಲ್ಲಿ ಅನ್ನಭಾಗ್ಯದಡಿ ಅಕ್ಕಿ ವಿತರಿಸಲು ಕೂಡ ಲಂಚ ಪಡೆದ ಆರೋಪ ಎಫ್ಪಿಎಸ್ ಲಕ್ಷ್ಮಣ ಸೊಸೈಟಿಯಲ್ಲಿ ಬಿಪಿಎಲ್ ಕಾರ್ಡ್ದಾರರಿಂದ 20 ರೂಪಾಯಿ ವಸೂಲಿ ಆಹಾರ ಇಲಾಖೆಯ ಅಧಿಕಾರಿಗಳಿಂದ ಸ್ಥಳೀಯರಿಗೆ ದೂರು ಮಳೆರಾಯನ ಅಬ್ಬರಕ್ಕೆ ಬೆಳಗಾವಿಯ ಸಂಬರಗಿಯಲ್ಲಿ ಕಂದಮ್ಮಗಳ ಸಾವು ಅಪ್ಪನೊಂದಿಗೆ ಹಳ್ಳ ದಾಟುವಾಗ ಗುಂಡಿಗೆ ಎತ್ತಿನ ಬಂಡಿ ಸಿಲುಕಿ ನೀರಿಗೆ ಬಿದ್ದ ಮಕ್ಕಳು ತಂದೆ ಕಣ್ಮುಂದೆಯೇ ಇಬ್ಬರು ಸಾವನ್ನಪ್ಪಿದ್ರೆ ಓರ್ವ ಮಗನ ರಕ್ಷಣೆ ಭಾರೀ ಮಳೆಗೆ ಚಿಕ್ಕಮಗಳೂರಿನ ಕುದುರೆಮುಖದಲ್ಲಿ ಮನೆ ಸಮೀಪ ಧರೆ ಕುಸಿತ ಭದ್ರಾ ನದಿಯ ರಭಸಕ್ಕೆ ನದಿ ಪಕ್ಕದ ಧರೆ ಕುಸಿದು ಆತಂಕ ಮತ್ತಷ್ಟು ಕುಸಿದ್ರೆ ಅವಘಡ ಸಾಧ್ಯತೆ ಹಿನ್ನೆಲೆ ಪರ್ಯಾಯ ವ್ಯವಸ್ಥೆಗೆ ಮನವಿ ತಮಿಳುನಾಡಿನಾದ್ಯಂತ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತ ರಸ್ತೆಗಳು ಜಲಾವೃತವಾಗಿ ಜನ ಹೊರಬರಲಾಗದೆ ಪರದಾಟ ನದಿಗಳು ಉಕ್ಕಿ ಹರಿದು ರಸ್ತೆಗೆ ಹರಿದು ಬಂದ ಮೀನುಗಳು ಅತಿವೃಷ್ಟಿಯಿಂದ ಮುಂಬೈನ ಪಾಂಡವ್ಕಡ ಜಲಪಾತಕ್ಕೆ ಜೀವ ಕಳೆ ದೃಶ್ಯ ವೈಭವ ಕಣ್ತುಂಬಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಫಾಲ್ಸ್ನಲ್ಲಿ ಸಿಲುಕಿದ್ದ 5 ಯುವಕರ ರಕ್ಷಣೆ ಪಂಜಾಬ್ನಲ್ಲಿ ಬಾಂಬ್ ಒಯ್ಯಲು ಬಂದಾಗ ದಿಢೀರ್ ಸ್ಫೋಟ ಓರ್ವ ಖಲಿಸ್ತಾನಿ ಉಗ್ರ ಸಾವನ್ನಪ್ಪಿದ್ರೆ ಮತ್ತೋರ್ವನಿಗೆ ಗಾಯ ಪೊಲೀಸರಿಂದ ಸ್ಫೋಟದ ಕಾರಣ ಪತ್ತೆಗಾಗಿ ತನಿಖೆ ಡ್ರಗ್ಸ್ ಕೇಸ್ನಲ್ಲಿ ಸೇವೆಯಿಂದ ವಜಾಗೊಂಡಿದ್ದ ಲೇಡಿ ಕಾನ್ಸ್ಟೇಬಲ್ ಅರೆಸ್ಟ್ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅಮನ್ದೀಪ್ ಕೌರ್ ಬಂಧನ ಮಹೀಂದ್ರಾ ಥಾರ್ ರಾಯಲ್ ಎನ್ಫೀಲ್ಡ್ 1 ಕೋಟಿ ಮೌಲ್ಯದ ಫ್ಲಾಟ್ ವಶಕ್ಕೆ ವನ್ಯಜೀವಿಗಳ ಕಾಳಜಿಗಾಗಿ ಅನಿಲ್ ಕುಂಬ್ಳೆ ಮಾದರಿ ಕಾರ್ಯ ಸಂಭಾವನೆಯನ್ನೇ ಪಡೆಯದೆ ಅರಣ್ಯ ಇಲಾಖೆಗೆ ರಾಯಭಾರಿಯಾದ ಕುಂಬ್ಳೆ ಅವರ ಕಾಳಜಿ ಅರಿತು ರಾಯಭಾರಿ ಮಾಡಿದ್ದೇವೆಂದ ಸಚಿವ ಖಂಡ್ರೆ ಬಾಂಗ್ಲಾದೇಶ ಸರ್ಕಾರದ ವಿರುದ್ಧ ಬೀದಿಗಿಳಿದ ಅಧಿಕಾರಿಗಳು ಹಾಗೂ ಶಿಕ್ಷಕರು ವೇತನ ಹೆಚ್ಚಳ ಪದೋನ್ನತಿಗಾಗಿ ಸಾವಿರಾರು ಮಂದಿಯಿಂದ ಹೋರಾಟ
ಮಧ್ಯಂತರ ಸರ್ಕಾರ ಜಾರಿಗೆ ತಂದ ಕಾನೂನಿನ ವಿರುದ್ಧ ಸರ್ಕಾರಿ ಅಧಿಕಾರಿಗಳ ಪ್ರತಿಭಟನೆ. ಸ್ಪಿರಿಟ್ ಸಿನಿಮಾದಿಂದ ಹೊರಬಂದ ದೀಪಿಕಾ ಪಡುಕೋಣೆಯಿಂದ ವಿವಾದ. ಚಿತ್ರದ ಕತೆ ಬಹಿರಂಗಪಡಿಸಿದ್ದಕ್ಕಾಗಿ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗಾಕಿರಿ. ಸಾಕಷ್ಟು ಸಿನಿಮಾ ಮಾಡಿದ್ರೂ ದೀಪಿಕಾ ಸಣ್ಣ ಬುದ್ಧಿ ಬಿಟ್ಟಿಲ್ಲ ಅಂತ ಆಕ್ರೋಶ. ಐಪಿಎಲ್ ಸಮಾರಂಭದಲ್ಲಿ ಸೈನಿಕರ ವಿಜಯೋತ್ಸವ. ಜೂನ್ 3ರ ಸಮಾರೋಪದಲ್ಲಿ ಆಪರೇಷನ್ ಸಿಂಧೂರ ವಿಜಯೋತ್ಸವ. ಭಾರತೀಯ ಸೇನೆಯನ್ನ ಗೌರವಿಸಲು ಬಿಸಿಸಿಐ ನಿರ್ಧಾರ. ಐಪಿಎಲ್ನ ಕೊನೆಯ ಲೀಗ್ ಪಂದ್ಯದಲ್ಲಿ ಲಕ್ನೋ ವಿರುದ್ಧ ಆರ್ಸಿಬಿಗೆ ರೋಚಕ ಗೆಲುವು. ಜಿತೇಶ್ ಶರ್ಮಾ, ಅಗರ್ವಾಲ್ ಅದ್ಭುತ ಬ್ಯಾಟಿಂಗ್ನಿಂದ ಬೆಂಗಳೂರಿಗೆ ಜಯ. ಕ್ವಾಲಿಫೈಯರ್ 1ನಲ್ಲಿ ಪಂಜಾಬ್ ಎದುರಿಸಲು ಆರ್ಸಿಬಿ ಸಿದ್ಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.